ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ ನಾವು 37ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಅಯತಿ ಅನ್ನುವಂಥ ಅರ್ಥವನ್ನ ಪ್ರಯತ್ನ ರಹಿತ ಅಂತ ಮಾಡದೆ ಅಸಂಯಮಿ ಅಂತ ಯಾಕೆ ಮಾಡಿದ್ದಾರೆ ಅಂತ ತಿಳ್ಕೊಂಡ್ವಿ. ಯಾಕಂದ್ರೆ ಅರ್ಜುನ ಅಲ್ಲಿ ಆತ್ಮ ಸಂಯಮಾತ್ಮನಿಗೆ ಯೋಗ ಪ್ರಾಪ್ತಿಯಾಗೋದು ಕಷ್ಟ ಅಂತ ಹೇಳಿದ್ದಾರೆ. ಅಂದ್ರೆ ಮನಸ್ಸು ಯಾರು ಕಂಟ್ರೋಲ್ ಮಾಡ್ಕೊಂಡಿಲ್ವೋ ಅವನಿಗೆ ಯೋಗ ಪ್ರಾಪ್ತಿ ಆಗೋದು ಕಷ್ಟ ಅನ್ನುವಂತ ಒಂದು ಮಾತಿನ ಮೂಲಕ ಈ ಪ್ರಶ್ನೆ ಎದ್ದಿರೋದು ಅವನಿಗೆ. ಸೊ ಅದಕ್ಕೋಸ್ಕರನೇ ಶ್ರದ್ಧೆ ಯಾರಲ್ಲಿರುತ್ತೋ ಅವನು ಪ್ರಯತ್ನ ಅಂತೂ ಮಾಡೇ ಮಾಡ್ತಾನೆ. ಮತ್ತೆ ಯಾರ ಮನಸ್ಸು ಕಂಟ್ರೋಲ್ ಆಗಿದೆಯೋ ಅವರು ವಿಚಲಿತವಾಗುವಂತ ಪ್ರಶ್ನೆನೇ ಹೇಳೋದಿಲ್ಲ. ಈ ಎಲ್ಲಾ ಕಾರಣಗಳಿಂದ ಪ್ರಯತ್ನವನ್ನ ಮಾಡದೇ ಇರುವವನ ಅನ್ನುವಂತ ಅರ್ಥ ಮಾಡದೆ ಇಲ್ಲಿ ಯಾರ ಮನಸ್ಸು ಗೆಲ್ಲಲ್ಪಟ್ಟಿದೆಯೋ ಅಂತ ಸಾಧಕನನ್ನ ಲಕ್ಷ್ಯವಾಗಿಟ್ಕೊಂಡು ಅಸಂಯಮಿ ಅನ್ನುವಂತ ಅರ್ಥವನ್ನ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಪ್ರಶ್ನೆ ಏನು ಅಂತಂದ್ರೆ, ಇಲ್ಲಿ ಯೋಗ ಅನ್ನುವಂತ ಶಬ್ದ ಯಾವುದ್ರ ಬಗ್ಗೆ ಹೇಳ್ತಾ ಇರೋದು, ಯಾವುದರ ವಾಚಕವಾಗಿ ಇಲ್ಲಿ ಯೋಗ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಮನವು ವಿಚಲಿತವಾಗೋದು ಅಂತಂದ್ರೆ ಏನು, ಅದೇ ರೀತಿ ಶ್ರದ್ಧಾಯುಕ್ತ ಮನುಷ್ಯನ ಮನಸ್ಸು ಆ ಯೋಗದಿಂದ ವಿಚಲಿತವಾಗೋದಕ್ಕೆ ಕಾರಣ ಏನು ಅಂತಂದ್ಬಿಟ್ಟು ಇಲ್ಲಿ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದ್ರೆ, ಇಲ್ಲಿ ಯೋಗ ಅನ್ನುವಂತ ಶಬ್ದ ಪರಮಾತ್ಮನ ಪ್ರಾಪ್ತಿಯ ಉದ್ದೇಶದಿಂದ ಮಾಡುವಂತಹ ಸಾಂಖ್ಯಯೋಗ ಆಗಿರ್ಬೋದು, ಭಕ್ತಿ ಯೋಗ ಆಗಿರ್ಬೋದು, ಧ್ಯಾನ ಯೋಗ ಆಗಿರ್ಬೋದು, ಕರ್ಮಯೋಗ ಆಗಿರ್ಬೋದು, ಎಲ್ಲ ಸಾಧನೆಗಳಿಂದ ಉಂಟಾಗುತ್ತಲ್ಲ ಅಂತ ಸಮಭಾವದ ವಾಚಕ. ಅದಕ್ಕೆ ಇಲ್ಲಿ ಯೋಗ ಅಂತ ಹೇಳ್ತಾ ಇರೋದು. ಯಾವುದೇ ನೀವು ಹಾದಿಯನ್ನ ಹಿಡ್ಕೊಂಡ್ರು, ಯಾವುದೇ ಸಾಧನೆಗಳನ್ನ ಮಾಡಿದ್ರು ಕೂಡ ಅದರಲ್ಲಿ ಸಮಭಾವ ಅನ್ನೋದು ಬರಬೇಕು. ಆ ಸಮಭಾವದ ಬಗ್ಗೆ ಹೇಳೋದಕ್ಕೆ ಇಲ್ಲಿ ಯೋಗ ಅಂತ ಹೇಳಿರುವಂಥದ್ದು. ಶರೀರದಿಂದ ಪ್ರಾಣಗಳು ವಿಯೋಗವಾಗುವಂತ ಸಮಯದಲ್ಲಿ, ಅಂದ್ರೆ ನಾವು ಸಾಯುವಂತ ಸಮಯದಲ್ಲಿ ಯಾವುದು ಸಮಭಾವದಿಂದ ಅಥವಾ ಪರಮಾತ್ಮನ ಸ್ವರೂಪದಿಂದ ಮನಸ್ಸು ವಿಚಲಿತವಾಗುತ್ತೋ ಇದೇ ಮನಸ್ಸನ್ನ ಯೋಗದಿಂದ ವಿಚಲಿತವಾಗೋದು ಅಂತ ಹೇಳಿರೋದು. ಯಾಕಂದ್ರೆ ಈಗ ಪರಮಾತ್ಮನನ್ನ ಪಡಿಬೇಕು ಅಂತ ನಾನು ಏನೋ ಮಾಡ್ತಾ ಇರ್ತೀನಿ, ಆದ್ರೆ ಸಾಯುವ ಸಮಯದಲ್ಲಿ ನನ್ನ ಮನಸ್ಸು ವಿಚಲಿತವಾಗಿರುತ್ತೆ. ಅದು ಏನೋ ಬೇರೆ ಇನ್ನೇನೋ ಯೋಚನೆಯಲ್ಲಿರುತ್ತೆ. ಅದನ್ನ ಇಲ್ಲಿ ಮನಸ್ಸು ಯೋಗದಿಂದ ವಿಚಲಿತವಾಗೋದು ಅಂತ ಹೇಳ್ತಾ ಇರೋದು. ಈ ರೀತಿ ಮನಸ್ಸು ವಿಚಲಿತವಾಗೋದ್ರಲ್ಲಿ ಆ ಮನಸ್ಸಿನ ಚಂಚಲತೆ, ಆಸಕ್ತಿ, ಕಾಮನೆ, ಶಾರೀರಿಕ ಪೀಡೆ ಮತ್ತೆ ಮೂರ್ಛೆ ಎಲ್ಲ ಯಾವುದಾದ್ರೂ ಬೇಕಾದಷ್ಟು ಕಾರಣಗಳು ಆಗತ್ತೆ. ಈಗ ನಮ್ಮ ಮನ್ಸಲ್ಲಿ ಚಂಚಲತೆ ಇತ್ತು ಅನ್ಕೊಳ್ಳಿ, ಅವಾಗ್ಲೂ ಆ ಒಂದು ವಿಷಯದಿಂದ ಬೇರೆ ಕಡೆ ಹೊರಟೋಗ್ಬಿಡುತ್ತೆ. ಅಥವಾ ನನಗೆ ಯಾವ್ದ್ರಲ್ಲಾದ್ರೂ ಆಸಕ್ತಿ ಇದ್ದಾಗ ಸಾಯೋ ಟೈಮಲ್ಲಿ ನಮ್ಗೆ ಆಸಕ್ತಿ ಮೇಲೆ ಹೊರಟೋಗುತ್ತೆ. ಕಾಮನೆ ಇದ್ರೆ ಆ ಕಡೆ ಹೋಗುತ್ತೆ. ಮತ್ತೆ ಶರೀರದಲ್ಲಿ ಏನಾದ್ರೂ ನೋವುಗಳಿದ್ರೆ ನಮ್ಮ ಮನಸ್ಸು ಶರೀರದ ನೋವಿನ ಕಡೆ ಹೊರಟೋಗ್ಬಿಡುತ್ತೆ. ಅಥವಾ ಮೂರ್ಛೆ ಬಂದಿರೋದು, ಇದೆಲ್ಲವೂ ಕೂಡ ಅದಕ್ಕೆ ಕಾರಣ ಆಗಬಹುದು ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಯೋಗ ಸಂಸಿದ್ಧಿಂ ಅನ್ನುವಂತ ಪದ ಯಾವ ಸಿದ್ಧಿಯ ವಾಚಕವಾಗಿದೆ ಮತ್ತೆ ಅದನ್ನ ಪಡೆಯದೇ ಇರೋದು ಅಂತಂದ್ರೆ ಏನು ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಉತ್ತರ ಏನು ಅಂತಂದ್ರೆ, ಎಲ್ಲಾ ರೀತಿಯ ಯೋಗಗಳ ಪರಿಣಾಮ ರೂಪಿ ಸಮಭಾವದ ಫಲ ಇದೆಯಲ್ಲ, ಅದು ಪರಮಾತ್ಮನ ಪ್ರಾಪ್ತಿಯ ವಾಚಕವಾಗಿನೇ ಇಲ್ಲಿ ಯೋಗ ಸಂಸಿದ್ಧಿಂ ಅನ್ನುವಂಥ ಪದ ಇದೆ. ನಾವು ಏನೇ ಯೋಗ ಮಾಡಲಿ, ಯಾವುದೇ ರೀತಿಯಲ್ಲಿ ನಾವು ಮಾಡಿದ್ರು ಕೂಡ ಅದರ ಪರಿಣಾಮ ಏನು, ಸಮಭಾವ. ಆ ಸಮಭಾವದ ಫಲ ಏನು ಅಂದ್ರೆ ಭಗವಂತನ ಪ್ರಾಪ್ತಿ. ಅದರ ಬಗ್ಗೆ ಹೇಳೋದಕ್ಕೆ ಇಲ್ಲಿ ಯೋಗ ಸಂಸಿದ್ಧಿಂ ಅಂತ ಹೇಳಿರೋದು. ಮತ್ತೆ ಮರಣಕಾಲದಲ್ಲಿ ಸಮಭಾವ ರೂಪಿ ಯೋಗದಿಂದ ಅಥವಾ ಭಗವಂತನ ಸ್ವರೂಪದಿಂದ ಮನಸ್ಸು ವಿಚಲಿತವಾಗುವ ಕಾರಣದಿಂದ ಪರಮಾತ್ಮನ ಸಾಕ್ಷಾತ್ಕಾರ ಆಗದೆ ಇರೋದಿದೆಯಲ್ಲ, ಅದನ್ನ ಪಡೀದೇ ಇರೋದೇ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಮ್ಮ ಮನಸ್ಸು ವಿಚಲಿತ ಆಯ್ತು, ಭಗವಂತನ ಕಡೆಯಿಂದ ಬೇರೆ ಕಡೆಗೆ ಹೊರಟೋಯ್ತು ಅಂತಂದ್ರೆ ಭಗವಂತನ ಸಾಕ್ಷಾತ್ಕಾರ ಆಗೋದಕ್ಕೆ ಸಾಧ್ಯ ಇಲ್ಲ. ಸಾವಿನ ಟೈಮು ಒಂದರ ಪರೀಕ್ಷೆ ಅಂತ ಹೇಳ್ತಾರೆ. ಆ ಸಮಯದಲ್ಲಿ ನಮಗೆ ಭಗವಂತನ ನೆನಪು ಇರಬೇಕು, ಅವನ ಕಡೆನೆ ನಮ್ಮ ಗಮನ ಇರಬೇಕು ಅಂತ ಅರ್ಥ. ಅದಿಲ್ಲ ಅಂತಂದ್ರೆ ಅವನನ್ನ ನಾವು ಪಡ್ಕೊಳಕ್ ಆಗೋದಿಲ್ಲ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಇಲ್ಲಿ ಯೋಗದಿಂದ ವಿಚಲಿತನಾಗೋದು ಇದರ ಅರ್ಥವನ್ನ ಮೃತ್ಯುವಿನ ಸಮಯದಲ್ಲಿ ಸಮತೆಯಿಂದ ವಿಚಲಿತವಾಗೋದು ಅಂತ ತಿಳ್ಕೊಳ್ಳದೆ, ಒಂದು ವೇಳೆ ಅರ್ಜುನನ ಪ್ರಶ್ನೆಯನ್ನ ಯಾವ ಸಾಧಕ ಕರ್ಮಯೋಗ, ಧ್ಯಾನ ಯೋಗ ಮೊದಲಾದ ಸಾಧನೆಗಳನ್ನ ಮಾಡ್ತಾ ಮಾಡ್ತಾ ಆ ಸಾಧನೆಯನ್ನ ಬಿಟ್ಟು ವಿಷಯ ಭೋಗಗಳಲ್ಲಿ ತೊಡಗ್ತಾನೆ, ಅಂಥವನ ಗತಿ ಏನಾಗುತ್ತೆ, ಈ ಒಂದು ರೀತಿಯಲ್ಲಿ ತಿಳ್ಕೊಂಡ್ರೆ ಏನ್ ಕಷ್ಟ ಅಂತ. ಅಂದ್ರೆ ಇಲ್ಲಿ ಅರ್ಜುನ ಕೇಳಿರುವಂತಹ ಒಂದು ಪ್ರಶ್ನೆಯನ್ನ
ಅವನು ಸಾಯೋ ಸಮಯದಲ್ಲಿ ವಿಚಲಿತವಾಗುವುದು ಅಂತ ತಿಳ್ಕೊಳ್ಳೋ ಬದಲು, ಅವನು ಏನೋ ಒಂದು ಸಾಧನೆ ಮಾಡ್ತಿರ್ತಾನೆ. ಮಧ್ಯದಲ್ಲಿ ಅವನು ಬಿಟ್ಬಿಡ್ತಾನೆ. ವಿಷಯ ಭೋಗಗಳಲ್ಲಿ ಅವನ ಮನಸ್ಸು ತೊಡಗ್ಬಿಡುತ್ತೆ. ಆ ರೀತಿ ಅವನು ಬಿದೋಗ್ತಾನಲ್ಲ, ಅಂದ್ರೆ ಸಾಧನೆಯಿಂದ ಅವನು ಮತ್ತೆ ವಿಷಯ ಭೋಗಗಳಿಗೆ ಬಂದ್ಬಿಡ್ತಾನಲ್ಲ, ಆಗ ಅವನ ಗತಿ ಏನಾಗುತ್ತೆ ಅಂತ ತಿಳ್ಕೊಬೋದಲ್ವಾ? ಈ ರೀತಿ ತಿಳ್ಕೊಂಡ್ರೆ ಏನ್ ತಪ್ಪು ಅಂತ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದ್ರೆ, ಅರ್ಜುನನ ಪ್ರಶ್ನೆಗೆ ಉತ್ತರವನ್ನ ಕೊಡುವಂತ ಸಮಯದಲ್ಲಿ ಭಗವಂತ ಸತ್ತ ನಂತರದ ಗತಿಯನ್ನ ವರ್ಣನೆ ಮಾಡಿದಾನೆ. ಸತ್ತ ಮೇಲೆ ಏನಾಗುತ್ತೆ ಅನ್ನೋದನ್ನ ಹೇಳಿದಾನೆ. ಮತ್ತೆ ಆ ಸಾಧಕನ 2ನೇ ಜನ್ಮದ ಮಾತನ್ನೂ ಕೂಡ ಹೇಳಿದಾನೆ. ಇದರಿಂದ ಇಲ್ಲಿ ಅರ್ಜುನನ ಪ್ರಶ್ನೆ ಮೃತ್ಯುವಿನ ಕಾಲದ ಸಂಬಂಧದಲ್ಲೇ ಇದೆ ಅನ್ನೋದು ಸ್ಪಷ್ಟವಾಗುತ್ತೆ. ಇದಲ್ಲದೆ ಗತಿ ಅನ್ನುವಂತ ಶಬ್ದ ಕೂಡ ಪ್ರಾಯಶಃ ಸತ್ತ ನಂತರ ಆಗುವಂತ ಪರಿಣಾಮದ ಸೂಚಕ. ಅಂದ್ರೆ ಅವನಿಗೆ ಇದಾದ್ಮೇಲೆ ಇನ್ನೇನ್ ಗತಿ ಸಿಗುತ್ತೆ ಅಂತ ಹೇಳ್ತೀವಲ್ವಾ? ಸೊ ಅದಕ್ಕೋಸ್ಕರ ಇಲ್ಲಿ ಅಂತ್ಯಕಾಲದ ಪ್ರಕರಣ ಅಂತ ತಿಳ್ಕೊಳ್ಳೋದೇ ಸರಿ ಹೊರ್ತು, ಅವನ್ ಸಾಧನೆಯನ್ನ ಬಿಟ್ಟು ವಿಷಯ ಭೋಗಗಳಲ್ಲಿ ತೊಡಗ್ತಾನಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾನೆ ಅಂತ ನಾವು ತಿಳ್ಕೊಳ್ಳೋದು ಸರಿ ಇಲ್ಲ. ಇಲ್ಲಿ ಅವ್ನು ಸತ್ತ ಮೇಲೆ ಅವನು ನೆಕ್ಸ್ಟ್ ಏನಾಗುತ್ತೆ ಅನ್ನುವಂಥದ್ರ ಬಗ್ಗೆನೇ ಇಲ್ಲಿ ಕೇಳ್ತಾ ಇರೋದು ಅನ್ನೋದೇ ಅರ್ಥ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.